ದಿನದಿನಕ್ಕೂ ಕಾವೇರುತ್ತಿದೆ ಕೊಲ್ಲಿ ಯುದ್ಧ. ಇರಾನ್ ಸರ್ವನಾಶ ಮಾಡ್ತೀನಿ ಅಂತಿದೆ ಅಮೆರಿಕ. ಇರಾನ್ನ ಕ್ಷಿಪಣಿ ತಾಣಗಳನ್ನೇ ಹುಡುಕಿ ಹೊಡೆದ ಅಮೆರಿಕ. ನೌಕೆಗಳ ನೌಕಾ ನೆಲೆಗಳ ಮೇಲೂ ದಾಳಿ. 100 ಗಂಟೆಗಳಲ್ಲಿ ಇರಾನ್ ಸೇನಾ ನೆಲೆಗಳು ಛಿದ್ರವಾಗಿವೆ. ಇರಾನ್ ಸಹ ಅಮೆರಿಕಾಗೆ ತಕ್ಕ ತಿರುಗೇಟು ಕೊಡ್ತಾ ಇದೆ. ಕಾವೇರುತ್ತಿದೆ ಕೊಲ್ಲಿ ಯುದ್ಧ. ಆಕ್ರೋಶದಲ್ಲಿ ಸಿಡಿದಿದ್ದ ಅಮೆರಿಕ. ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ 100 ಗಂಟೆಗಳ ವಿಧ್ವಂಸ ಹೇಗಿತ್ತು? ಇರಾನಿಗೂ ಅಮೆರಿಕವೇ ಟಾರ್ಗೆಟ್. 3ನೇ ಸುತ್ತಿನ ದಾಳಿಗೆ ಇರಾನ್ ಸನ್ನದ್ಧ. ಆ ಕಡೆಯಿಂದ ಒಂದು ಮಿಸೈಲ್ ಬಂದ್ರೆ ಈ ಕಡೆಯಿಂದ 10-20 ಡ್ರೋನ್ಗಳು ದಾಳಿ ಮಾಡ್ತಾ ಇವೆ. ಅವರು ಒಂದು ಬಾಂಬ್ ಹಾಕಿದ್ರೆ ಇವರು 4-5 ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಅಮೆರಿಕ ದೊಡ್ಡ ದೇಶ, ಇರಾನ್ ಶಕ್ತಿ ಕಡಿಮೆ ಅನ್ನೋ ರೀತಿ ಏನೂ ಈ ಯುದ್ಧ ನಡೀತಾ ಇಲ್ಲ. ಸೇರಿಗೆ ಸವಾ ಸೇರು ಅನ್ನೋ ರೀತಿ ಇರಾನ್ ಹೋರಾಟ ಮಾಡ್ತಾ ಇದ್ದು ಅಮೆರಿಕಕ್ಕೆ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಅಮೆರಿಕ, ಅದರಲ್ಲೂ ಟ್ರಂಪ್ ಬಂದ ನಂತರ ಅಮೆರಿಕಾಗೆ ವಿಶ್ವಕ್ಕೆ ದೊಡ್ಡಣ್ಣನಾಗುವ ತಬಕ ಮತ್ತಷ್ಟು ಹೆಚ್ಚಾಗಿದೆ. ಈ ಎಲ್ಲ ದೇಶಗಳು ನಾವು ಹೇಳಿದಂತೆ ಕೇಳಬೇಕು, ಎಲ್ಲರೂ ನಮಗೆ ಮರ್ಯಾದೆ ಕೊಡಬೇಕು, ನಾವು ಹೇಳಿದ್ದೇ ನಡಿಬೇಕು, ಎಲ್ಲರೂ ನಮ್ಮಿಂದಲೇ ಖರೀದಿ ಮಾಡಬೇಕು ಅಂತ ಟ್ರಂಪ್ ಕಟಾಜ್ಞೆಗಳನ್ನು ಮಾಡ್ತಾ ಇದ್ದು ಪ್ರಪಂಚದಲ್ಲಿ ನಡೀತಾ ಇರೋ ಯುದ್ಧಗಳನ್ನೆಲ್ಲ ನಾನೇ ನಿಲ್ಲಿಸಿದ್ದು ಅಂತ ಹೇಳ್ತಾ ಇದ್ರು. ಇಂಡಿಯಾ ಪಾಕಿಸ್ತಾನ ಯುದ್ಧವು ನಮ್ಮಿಂದಲೇ ನಿಂತಿದ್ದು ಅಂತ ಹೇಳಿದ ಟ್ರಂಪ್ ಈಗ ಇರಾನ್ ಸಹ ತಮಗೆ ತಲೆಬಾಗಿ ಶರಣಾಗುತ್ತೆ ಅಂದುಕೊಂಡಿದ್ರು. ಆದರೆ ನೋವೇ ಚಾನ್ಸೇ ಇಲ್ಲ ಅಂತ ಇರೋ ಇರಾನ್ ಅಮೆರಿಕಾಗೆ ತಿರುಗೇಟ್ ಕೊಡ್ತಾ ಇದೆ. ಇರಾನ್ ಹೆಚ್ಚು ದಾಳಿ ಮಾಡಿದಂತೆಲ್ಲ ಕ್ರೋಧ ಹೆಚ್ಚಿಸಿಕೊಳ್ತಾ ಇರೋ ಅಮೆರಿಕ ಇರಾನ್ ಮೇಲೆ ಭಯಾನಕ ದಾಳಿಗಳನ್ನು ಮಾಡ್ತಾ ಇದೆ. ಇರಾನ್ ವಿರುದ್ಧ ಯುದ್ಧ ಅಖಾಡಕ್ಕೆ ಇಳಿದಾಗಲೇ ಆಪರೇಷನ್ ಎಪಿಕ್ ಫ್ಯೂರಿ ಶುರು ಮಾಡಿದ ಅಮೆರಿಕ ಸತತ 100 ಗಂಟೆಗಳಲ್ಲಿ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿ ವಿಧ್ವಂಸವನ್ನೇ ಸೃಷ್ಟಿಸಿದೆ. ಅದರ ಬಗ್ಗೆ ಈಗ ವಿಡಿಯೋವನ್ನು ಬಿಡುಗಡೆ ಮಾಡಿರೋ ಅಮೆರಿಕ ಇರಾನ್ನಲ್ಲಿ ನಾವು ಸೃಷ್ಟಿಸಿರೋ ವಿಧ್ವಂಸ ನೋಡಿ ಅಂತ ಹೇಳಿದೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧ ಶುರು ಮಾಡಿ 100 ಗಂಟೆಗಳು ಕಳೆದು ಹೋಗಿವೆ. ಈ 100 ಗಂಟೆಗಳಲ್ಲಿ ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಆಗಿವೆ. ಇರಾನ್ ಮಾತ್ರ ಅಲ್ಲ, ಅಮೆರಿಕದ ಸೈನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ ಪ್ರಮುಖ ನಗರಗಳು ಧ್ವಂಸ ಆಗಿವೆ. ಈ 100 ಗಂಟೆಗಳಲ್ಲಿ ಎರಡೂ ಕಡೆಯವರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿ ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆ. ಯುದ್ಧದ ಬಗ್ಗೆ ಒಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಇರಾನ್ ನಾವೇ ಹೆಚ್ಚು ನಾಶ ಮಾಡಿದ್ವಿ ಅಂತ ಹೇಳ್ತಾ ಇದ್ರೆ, ಅಮೆರಿಕ ನಮ್ಮವರು ಸತ್ತೇ ಇಲ್ಲ ಅಂತ ಇದೆ. ಅದಕ್ಕೆ ಈಗ ಕಳೆದ 100 ಗಂಟೆಗಳಲ್ಲಿ ನಾವು ಮಾಡಿರೋ ದಾಳಿಗಳು ಹೇಗಿವೆ ನೋಡಿ ಅಂತ ಅಮೆರಿಕ ಒಂದು ವಿಡಿಯೋವನ್ನು ಬಿಟ್ಟಿದೆ. ಗಂಟೆಗಳ ವಿಧ್ವಂಸದ ವಿಡಿಯೋ ರಿಲೀಸ್. The United States and its partners have launched Operation Epic Fury, the most lethal, most complex, and most precise aerial operation in history. ಇದೇ ನೋಡಿ ಅಮೆರಿಕ ರಿಲೀಸ್ ಮಾಡಿರೋ ಆಪರೇಷನ್ ಎಪಿಕ್ ಫ್ಯೂರಿ ವಿಡಿಯೋ. ಇದರಲ್ಲಿ ಅಮೆರಿಕ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ಬಳಸಿತ್ತು, ಹೇಗೆಲ್ಲ ದಾಳಿ ಮಾಡಿತ್ತು, ದಾಳಿಯಿಂದ ಏನೆಲ್ಲ ಹಾನಿ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದೆ. ನೌಕಾ ನೆಲೆಗಳಿಂದ ಮಿಸೈಲ್ಗಳನ್ನು ಹಾರಿಸಲಾಗಿದೆ.
ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನು ಅಖಾಡಕ್ಕಿಳಿಸಲಾಗಿದೆ. ಎಲ್ಲೋ ದೂರದಲ್ಲಿ ಇರುವ ಆಯುಧಗಳ ಟ್ರಕ್ಗಳನ್ನು ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ದಾಳಿ ಮಾಡಿ ಹೊಡೆದು ಹಾಕಿತ್ತು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಮಿಸೈಲ್ಗಳ ದಾಳಿ, ಯುದ್ಧ ವಿಮಾನಗಳ ಹಾರಾಟ, ಟ್ರಕ್ ಮತ್ತು ಕಾರನ್ನ ಬ್ಲಾಸ್ಟ್ ಮಾಡಿರೋ ದೃಶ್ಯಗಳು ಅಮೆರಿಕ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿದೆ. The United States and its partners have launched Operation Epic Fury, the most lethal, most complex, and most precise aerial operation in history. Our military in the Middle East is undertaking an unprecedented operation to eliminate Iran's ability to threaten Americans, as they've been doing for nearly half a century. We are also sinking the Iranian Navy, the entire Navy. We didn't start this war, but under President Trump, we are finishing it. Combat operations continue at this time in full force, and they will continue until all of our objectives are achieved. ಸತತ 100 ಗಂಟೆಗಳ ಯುದ್ಧ ಮಾಡಿದ್ದೀವಿ ಅಂತ, ಅದರಲ್ಲಿ ನಮ್ಮದೇ ಮೇಲುಗೈ ಅಂತ ಹೇಳ್ತಾ ಇರೋ ಅಮೆರಿಕ ವಿಡಿಯೋದಲ್ಲಿ ಇರಾನ್ ನೆಲೆಗಳನ್ನ ನಾಶ ಮಾಡಿರೋದನ್ನ ಜನರ ಮುಂದಿಟ್ಟಿದೆ. ಇರಾನ್ ದೇಶವನ್ನ ಬೆಚ್ಚಿ ಬೀಳಿಸಬೇಕು, ಯುದ್ಧದಿಂದಲೇ ಇರಾನನ್ನ, ಖಮೇನಿಯನ್ನ ಬಗ್ಗಿಸಬೇಕು ಅಂತ ಅಮೆರಿಕ ತೀರ್ಮಾನಿಸಿತು. ಅದಕ್ಕಾಗಿಯೇ ಆಪರೇಷನ್ ಎಪಿಕ್ ಫ್ಯೂರಿಯನ್ನ ಶುರು ಮಾಡಿತ್ತು. ಈಗ ಆ ಆಪರೇಷನ್ಗೆ 100 ಗಂಟೆಗಳಾಗಿದ್ದು, ಇರಾನ್ ಮಾತ್ರ ಇನ್ನೂ ಯಾವುದೇ ಭಯ ಇಲ್ಲದೆ ಎದ್ದು ನಿಂತು ಯುದ್ಧ ಮಾಡ್ತಾ ಇದೆ. ಈ ಬಾರಿ ನಾವು ತಗ್ಗೋದೇ ಇಲ್ಲ ಅಂತ ಅಮೆರಿಕದ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂದ್ರೆ ಏನು, ಅದು ಹೇಗಿತ್ತು ಅಂತ ನೋಡೋದಾದ್ರೆ, ಮೊದಲಿಗೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಇರಾನ್ನ ಕುರಿತು ಇಂಚಿಂಚು ಮಾಹಿತಿಯನ್ನ ಅಮೆರಿಕ ಸಂಗ್ರಹಿಸಿತ್ತು. ಎಲ್ಲೆಲ್ಲಿ ದಾಳಿ ಮಾಡಬಹುದು ಎಂಬ ನೀಲಿ ನಕ್ಷೆ ರಚಿಸಿಕೊಂಡಿದ್ದ ಅಮೆರಿಕ ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ನಡೆಸಿತು. 200ಕ್ಕೂ ಹೆಚ್ಚು ಸುಧಾರಿತ F-35 ವಿಮಾನಗಳ ಬಳಕೆ ಮಾಡಿತು. ಟೋಮಹಾಕ್ ಕ್ಷಿಪಣಿಗಳನ್ನು ದಾಳಿಗೆ ಬಳಸಿತು. ಪರಮಾಣು ಕೇಂದ್ರ, ಕ್ಷಿಪಣಿ ತಯಾರಿಕಾ ಘಟಕಗಳು, ರಾಜಕೀಯ ಕೇಂದ್ರಗಳ ಧ್ವಂಸಗೊಳಿಸಲು ದಾಳಿ ಮಾಡಿದ್ದು ವಿಧ್ವಂಸ ಸೃಷ್ಟಿಸಿತು. ಇರಾನ್ ಅನ್ನು ಕೊನೆಗೊಳಿಸಲು ಅಮೆರಿಕ ಮಾಡಿದಂತಹ ಒಂದು ಹೊಸ ಆಪರೇಷನ್ ಇದು. ಇರಾನ್ ಅನ್ನ ಮಟ್ಟ ಹಾಕಲೇಬೇಕು ಅಂತ ಅಖಾಡಕ್ಕೆ ಇಳಿದ ಅಮೆರಿಕ ಫೆಬ್ರವರಿ 28ನೇ ತಾರೀಖೆ ಆಪರೇಷನ್ ಎಪಿಕ್ ಫ್ಯೂರಿ ಆರಂಭ ಮಾಡಿತು. ಇರಾನ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ನಡೆಸೇ ಬಿಡ್ತು. ಇರಾನ್ನ ಆಯಕಟ್ಟಿನ ಜಾಗಗಳ ಮೇಲೆ ದಾಳಿ ನಡೆಸಿದ ಅಮೆರಿಕ ಎಲ್ಲವನ್ನು ಧ್ವಂಸ ಮಾಡಿತು. ಇರಾನ್ ಮೇಲಿನ ಒಂದೊಂದು ದಾಳಿಯಲ್ಲೂ 100 ಮಂದಿಯನ್ನ ಬಲಿ ತೆಗೆದುಕೊಳ್ತು. ಇರಾನ್ ಎಂದೂ ನೋಡಿರದ ವಿಧ್ವಂಸವನ್ನ ಸೃಷ್ಟಿ ಮಾಡಿಬಿಡ್ತು ಅಮೆರಿಕ. ಇದಕ್ಕೆಲ್ಲ ಇಟ್ಟ ಹೆಸರು ಆಪರೇಷನ್ ಎಪಿಕ್ ಫ್ಯೂರಿ. ಕನ್ನಡದಲ್ಲಿ ಇದರ ಅರ್ಥ ಮಹಾಕೋಪ ಅಥವಾ ಕ್ರೋಧಾಗ್ನಿ ಅಂತ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಹಾಗೆ ಅಮೆರಿಕದ ಕ್ರೋಧಾಗ್ನಿಗೆ ಇರಾನ್ ಪತರಗುಟ್ಟಿ ಹೋಗುತ್ತೆ. ವೆನೆಜುವೆಲಾ ರೀತಿ ಇರಾನ್ ಸಹ ಶರಣಾಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಕೋಪ ಇದೆ. ಅಮೆರಿಕಾಗೆ ಇರಾನ್ ಮೇಲೆ ಇರೋ ಕೋಪಕ್ಕೆ ಇರಾನ್ ವಿರುದ್ಧದ ಆಪರೇಷನ್ಗೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಟ್ಟಿದೆ. ಹೌದು, ಅಮೆರಿಕ ಮೊದಲಿಂದಲೂ ಇರಾನನ್ನ ಒತ್ತಾಯಿಸ್ತಾ ಇತ್ತು. ಪರಮಾಣು ಒಪ್ಪಂದಕ್ಕೆ ಒಪ್ಪಿಕೊಳ್ಳಲೇಬೇಕು ಅಂತ ಬಲವಂತ ಮಾಡ್ತಾ ಇತ್ತು. ಕೆಲವೊಂದು ಸಭೆಗಳನ್ನು ನಡೆಸಿತ್ತು. ಆದರೆ ಇರಾನ್ ಕೈಲಿ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳೋಕೆ ಸಾಧ್ಯವಾಗಿರಲೇ ಇಲ್ಲ. ಇದರಿಂದ ಅಮೆರಿಕ ಕೆರಳಿತ್ತು. ಇರಾನ್ ತನ್ನ ದೇಶದಲ್ಲಿ ಪರಮಾಣು ಅಸ್ತ್ರ ತಯಾರಿಸ್ತಾ ಇದೆ ಅಂತ ಆರೋಪ ಮಾಡ್ತು. ಒಪ್ಪಂದವನ್ನ ಕಣ್ಮುಚ್ಚಿಕೊಂಡು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೆಟ್ಟಿಗಿರಲ್ಲ ಅಂತ ವಾರ್ನಿಂಗ್ ಮಾಡ್ತು. ಆದರೆ ಆ ವಾರ್ನಿಂಗ್ ಅಲಿ ಖಮೇನಿ ಸೊಪ್ಪು ಹಾಕಿರಲಿಲ್ಲ. ಅದೇ ಕಾರಣಕ್ಕೆ ಸಂಘರ್ಷ ಆರಂಭಿಸ್ತು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್.
ಇರಾನ್ನಲ್ಲಿ ಅಸ್ತ್ರಗಳಿವೆ, ಪ್ರಬಲವಾದ ಆಯುಧಗಳಿವೆ. ಅವುಗಳನ್ನು ನಾಶ ಮಾಡಬೇಕು ಅನ್ನೋದೇ ಅಮೆರಿಕದ ಗುರಿ. ಆದ್ದರಿಂದಲೇ ಪ್ರಮುಖ ಸರ್ಕಾರಿ ಸಂಸ್ಥೆಗಳನ್ನ ಗುರಿಯಾಗಿಸಿಕೊಂಡು ವಾಯು ಮತ್ತು ನೌಕಾ ದಾಳಿಗಳನ್ನ ಅಮೆರಿಕ ಮಾಡಿದೆ. ಇರಾನ್ನಲ್ಲಿರೋ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಬೇಕು ಅಂತಾನೆ ತನ್ನ ಅಸ್ತ್ರಗಳನ್ನ ಪ್ರಯೋಗ ಮಾಡಿದೆ. ಸದ್ಯ ಆ ಆಪರೇಷನ್ ಶುರುವಾಗಿ 100 ಗಂಟೆಗಳೇ ಕಳೆದಿವೆ. 100 ಗಂಟೆಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ. ಇರಾನ್ ಸಹ ಈ ಆಪರೇಷನ್ಗೆ ತಕ್ಕ ತಿರುಗೇಟು ಕೊಟ್ಟಿದ್ದು ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡಿದೆ. ನೂರು ಗಂಟೆಗಳ ಯುದ್ಧದಿಂದ ಭಾರಿ ನಷ್ಟ ಉಂಟಾಗಿದೆ. ಇರಾನ್ ಪರಮೋಚ್ಚ ನಾಯಕ ಖಮೇನಿ ಜೊತೆಗಿದ್ದ 12ಕ್ಕೂ ಹೆಚ್ಚು ಅಧಿಕಾರಿಗಳು ಸಾವನ್ನಪ್ಪಿದ್ರು. ಸದ್ಯ ಈಗ ಯುದ್ಧದಿಂದ ಇರಾನ್ನಲ್ಲಿ 1000ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಶಾಲೆಗಳು, ಆಸ್ಪತ್ರೆಗಳು ಧ್ವಂಸವಾಗಿವೆ. ಇಸ್ರೇಲ್, ಅಮೆರಿಕದಲ್ಲೂ ಭಾರಿ ಸಾವು ನೋವು ಸಂಭವಿಸಿದೆ. ಇಸ್ರೇಲ್ನಲ್ಲಿದ್ದ ತೈಲ ಸಂಸ್ಕರಣಾ ಘಟಕ ನಾಶವಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರುವುದರಿಂದ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ. ಇಸ್ರೇಲ್ಗೆ $9 ಬಿಲಿಯನ್ ನಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ 100 ಕಟ್ಟಡ ಧ್ವಂಸ ಆಗಿವೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿದ್ದ ಅಮೆರಿಕದ ಸೇನಾ ನೆಲೆಗಳಿಗೂ ಹಾನಿಯಾಗಿದೆ. ಅಮೆರಿಕ ದೇಶವೊಂದಕ್ಕೆ ಈ ಯುದ್ಧದಲ್ಲಿ 17.4 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆಯಂತೆ. ಅಮೆರಿಕ ಒಂದು ವಿಡಿಯೋ ಬಿಡುಗಡೆ ಮಾಡಿ ನಾವೇ ಹೊಡೆದಿದ್ದು ಆಪರೇಷನ್ ಎಪಿಕ್ ಫ್ಯೂರಿಗೆ ಇರಾನ್ ಒಡಿಸ್ ಅಂತ ಹೇಳ್ತಾ ಇದೆ. ಆದರೆ ಈ ಯುದ್ಧದಿಂದ ಇರಾನ್ಗೆ ಮಾತ್ರ ನಷ್ಟ ಉಂಟಾಗಿದೆ. ವಿಶ್ವದ ಸಾಕಷ್ಟು ದೇಶಗಳಿಗೆ ನಷ್ಟ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಯುದ್ಧದಿಂದ ಲಾಸ್ ಆಗ್ತಾ ಇವೆ. ದುಬೈ, ಕುವೈತ್, ಬಹ್ರೇನ್ ಅಂತ ಸಾಕಷ್ಟು ದೇಶಗಳಲ್ಲಿ ಹಾನಿ ಉಂಟಾಗಿದೆ. ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನು ನಾಶ ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದಲ್ಲಂತೂ ವಿಧ್ವಂಸವನ್ನೇ ಸೃಷ್ಟಿಸಿದೆ. ಯುದ್ಧ ಅಂದ್ರೇನೆ ಹಾಗೆ. ಅದು ಯುದ್ಧ ನಡೀತಾ ಇರೋ ದೇಶಗಳಿಗೆ ಮಾತ್ರ ನಷ್ಟ ಉಂಟು ಮಾಡೋದಲ್ಲ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಾಕಷ್ಟು ದೇಶಗಳು ಯುದ್ಧದ ಪರಿಣಾಮವನ್ನ ಅನುಭವಿಸಬೇಕಾಗುತ್ತೆ. ಈಗ ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತ ಸಹ ಒಂದು ರೀತಿಯಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದೆ. ಭಾರತದಲ್ಲೂ ಷೇರುಪೇಟೆ ಪತನಗೊಂಡಿದೆ. ಇನ್ನು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿರೋ ದೇಶಗಳಂತೂ ಭಾರೀ ಸಂಕಷ್ಟಕ್ಕೆ ಒಳಗಾಗಿವೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಸಹ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದ್ದು ಇಸ್ರೇಲ್ ಹಾಗೆ ಕೆಲವು ಅರಬ್ ರಾಷ್ಟ್ರಗಳಲ್ಲಿ ವಿಧ್ವಂಸವನ್ನ ಸೃಷ್ಟಿಸಿದೆ. ಎಸ್, ನಾವು ಮೊದಲೇ ಹೇಳಿದ ಹಾಗೆ ಅಮೆರಿಕ ಒಂದು ದಾಳಿ ಮಾಡಿದ್ರೆ ಇರಾನ್ 3 ಡ್ರೋನ್ಗಳನ್ನ ಹಾರಿಸ್ತಾ ಇದೆ. ಇಸ್ರೇಲ್ 1 ಮಿಸೈಲ್ ಬಿಟ್ರೆ ಇರಾನ್ ಆ ಕಡೆಗೆ 20 ಡ್ರೋನ್ಗಳನ್ನ ಕಳಿಸ್ತಾ ಇದೆ. ಇದರಿಂದ ದಿನದಿಂದ ದಿನಕ್ಕೆ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಅಮೆರಿಕ ಬಂತು ಇರಾನ್ ನಮ್ಮ ಮೇಲೆಯೇ ಯುದ್ಧಕ್ಕೆ ನಿಂತಿದೆ ಅನ್ನೋದನ್ನ ಜೀರ್ಣಿಸಿಕೊಳ್ಳಲು ಆಗದೆ ಹೊಸ ಆಯುಧಗಳನ್ನ ಇರಾನ್ ಮೇಲೆ ಪ್ರಯೋಗಿಸ್ತಾ ಇದೆ. ಇರಾನ್ ತಮ್ಮ ನೌಕಾನೆಲೆಗಳು, ತಮ್ಮ ರಾಯಭಾರಿ ಕಚೇರಿಗಳನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಅಮೆರಿಕ ಸಹ ಇರಾನ್ನ ಕ್ಷಿಪಣಿ ನೆಲೆಗಳನ್ನ ಹುಡುಕಿ ಹೊಡಿತಾ ಇದೆ. ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿದ್ದ ಇರಾನ್ನ ಯುದ್ಧ ನೌಕೆಯನ್ನೇ ಅಮೆರಿಕ ಮುಳುಗಿಸಿಬಿಟ್ಟಿದೆ. ಇರಾನ್ ಯುದ್ಧ ನೌಕೆ ಮುಳುಗಿಸಿದ ಅಮೆರಿಕ.
ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಜಲಾಂತರ್ಗಾಮಿ ಇರಾನ್ ಯುದ್ಧ ನೌಕೆಯನ್ನೇ ಮುಳುಗಿಸಿಬಿಟ್ಟಿದೆ. ಈ ಘಟನೆಯಲ್ಲಿ 90ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. IRIS ದೇನಾ ಎಂಬ ಯುದ್ಧ ನೌಕೆ ಕೆಲವೇ ವಾರಗಳ ಹಿಂದೆ ಭಾರತದಲ್ಲಿ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿ ಇರಾನ್ಗೆ ವಾಪಸ್ ಹೋಗ್ತಾ ಇತ್ತು. ಆ ಯುದ್ಧ ನೌಕೆಯನ್ನ ಅಮೆರಿಕ ಹೊಡೆದು ಉರುಳಿಸಿದೆ. IRIS ದೇನಾ 2024ರಲ್ಲಿ ಭಾರತಕ್ಕೆ ಬಂದಿದ್ದು ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿತ್ತು. ಅದು ವಾಪಸ್ ಹೋಗುವಾಗ ಹೊಡೆತ ಕೊಟ್ಟ ಅಮೆರಿಕ ದೇನಾ ಯುದ್ಧ ನೌಕೆಯನ್ನ ಸಮುದ್ರದಲ್ಲೇ ಸಮಾಧಿ ಮಾಡಿದೆ. ಸದ್ಯ ಇರಾನ್ ದೇಶದವರು ಮಾತ್ರ ಅಲ್ಲ, ಅಮೆರಿಕದ ಸೈನಿಕರು ಯುದ್ಧದಲ್ಲಿ ಮಡಿದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದುರ್ಬುದ್ಧಿಯಿಂದಾಗಿ ಅಮೆರಿಕದ 500 ಯೋಧರು ಹತರಾಗಿದ್ದಾರೆ ಅಂತ ಇರಾನ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಕಾರ್ಯದರ್ಶಿ ಪೋಸ್ಟ್ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಸೇರಿ ಟ್ರಂಪ್ ಇರಾನ್ ಮೇಲೆ ದಾಳಿ ನಡೆಸಿದ್ರು. ಇರಾನ್ ನಡೆಸಿದ ಪ್ರತಿದಾಳಿಯಲ್ಲಿ ಅಮೆರಿಕದ 500 ಯೋಧರು ಸಾವಿಗೀಡಾಗಿದ್ದಾರೆ. ಯುದ್ಧ ಅಂತ ಬಂದ್ರೆ ನಾವು ಸಹ ನಿಲ್ಲೋದಿಲ್ಲ. ಈ ಬಗ್ಗೆ ಅಮೆರಿಕದ ಜನತೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಈ ಹಿಂದೆ ಆರಂಭವಾಗಿ ನಿಂತಂತೆ ಈ ಬಾರಿಯೂ 3 ದಿನದಲ್ಲಿ ನಿಲ್ಲಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈ ಯುದ್ಧ ರಷ್ಯಾ ಉಕ್ರೇನ್ ವಾರ್ ರೀತಿ ವರ್ಷಪೂರ್ತಿ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. 6ನೇ ದಿನವೂ ರಣಭೀಕರ ಯುದ್ಧ ನಡೆದಿದ್ದು ಬೃಹತ್ ಕಟ್ಟಡಗಳು, ಪ್ರಮುಖ ನಗರಗಳೇ ಉಡಿಸಾಗಿವೆ. ಅಮೆರಿಕದಿಂದ ಇರಾನ್ ಮೇಲೆ ಘನಘೋರ ಯುದ್ಧ. 6ನೇ ದಿನವೂ ನಿಲ್ಲದ ಸಮರ. ಇರಾನ್ ಏಟಿಗೆ ಇಸ್ರೇಲ್ ಧ್ವಂಸ. ಹೊಸ ಶಸ್ತ್ರಾಸ್ತ್ರ ಹೊರತೆಗೆದ ಅಮೆರಿಕ ಮಹಾಯುದ್ಧ ಶುರುವಾಗಿ ಬಿಡುತ್ತಾ. ಇರಾನ್ ವಿರುದ್ಧ ಈಗ ತಿರುಗಿ ಬಿದ್ದಿರೋದು ಇಸ್ರೇಲ್. ಒಂದು ದೇಶ ಅಲ್ಲ, ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕದಿಂದ ಹಿಡಿದು ಅರಬ್ ರಾಷ್ಟ್ರಗಳು, ಯುರೋಪ್ ರಾಷ್ಟ್ರಗಳು ಕೂಡ ತಿರುಗಿ ಬಿದ್ದಿವೆ. ಅಮೆರಿಕ ಅಂತೂ ನೇರ ಯುದ್ಧಕ್ಕೆ ಇಳಿದಿದ್ದು ಇರಾನ್ ಮೇಲೆ ನಿರಂತರ ದಾಳಿಗಳನ್ನು ಮಾಡ್ತಾ ಇದೆ. ಆದರೆ ಯಾವುದಕ್ಕೂ ಬಗ್ಗದೆ ಎಲ್ಲದಕ್ಕೂ ಎದೆ ಕೊಟ್ಟು ನಿಂತಿರೋ ಇರಾನ್ ಈಗ ಅಮೆರಿಕ ಇಸ್ರೇಲ್ಗೇನೆ ನಷ್ಟವನ್ನ ಉಂಟು ಮಾಡಿದೆ. 6ನೇ ದಿನದ ಯುದ್ಧದಲ್ಲಿ ಇರಾನ್ ದೇಶವೇ ಕೊಂಚ ಮೇಲುಗೈ ಸಾಧಿಸಿದೆ. ಇರಾನ್ ಯಾವಾಗ ತಾನು ಶರಣಾಗಲ್ಲ, ಯಾರನ್ನ ಬೇಕಾದ್ರೂ ಎದುರಿಸ್ತೀನಿ ಅಂತ ಎದ್ದು ನಿಲ್ತೋ ಆಗಲೇ ಅಮೆರಿಕ ಇಸ್ರೇಲ್ ಕೆರಳಿ ಕೆಂಡವಾಗಿವೆ. ಯುದ್ಧದ ಸ್ಪೀಡ್ ಜಾಸ್ತಿ ಮಾಡಿವೆ. 6ನೇ ದಿನ ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿವೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿವೆ. ಭಾರತೀಯ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ. ಈ ದಾಳಿಯಲ್ಲಿ ಸಾಕಷ್ಟು ಮುಗ್ಧ ಜೀವಗಳು ಬಲಿಯಾಗಿವೆ. ಇರಾನ್ ಮುಗಿಸಬೇಕು ಅಂದ್ರೆ ಮೊದಲು ಟೆಹರಾನ್ಗೆ ಬಾಂಬ್ಗಳನ್ನು ಹಾಕಬೇಕು ಅಂತ ತೀರ್ಮಾನಿಸಿರೋ ಇಸ್ರೇಲ್ ಟೆಹರಾನ್ ನಗರವನ್ನೇ ಟಾರ್ಗೆಟ್ ಮಾಡಿ ದಾಳಿಗಳನ್ನು ಮಾಡ್ತಾ ಇದೆ. ಅದಕ್ಕೆ ಮತ್ತೆ ಟೆಹರಾನ್ ಮೇಲೆ ಬಾಂಬ್ ದಾಳಿಗಳನ್ನು ಮಾಡ್ತಾ ಇದ್ದು ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಟೆಹರಾನ್ ಧೂಳಿಪಟ ಆಗ್ತಿದೆ. ಇಡೀ ಟೆಹರಾನ್ ನಗರವೇ ಹೊತ್ತಿ ಉರಿಯುತ್ತಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಬಾಂಬ್ ಸ್ಫೋಟದ ದೃಶ್ಯ ಎಷ್ಟೊಂದು ಭೀಕರವಾಗಿದೆ ಅಂತ. ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಗಿದೆ. ಒಂದು ಕಡೆ ಇಸ್ರೇಲ್, ಮತ್ತೊಂದು ಕಡೆ ಅಮೆರಿಕ ಎರಡೂ ಸಹ ದಾಳಿಗಳನ್ನು ಮಾಡ್ತಾ ಇದ್ದು ಇರಾನನ್ನ ತತ್ತರಿಸಿ ಹೋಗುವಂತೆ ಮಾಡ್ತಾ ಇವೆ. ಬೊಕಾನ್ನಲ್ಲಿರುವ ಇರಾನಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದ್ದು ಅಲ್ಲೂ ಸಹ ಸಾಕಷ್ಟು ಹಾನಿ ಉಂಟಾಗಿದೆ. ಅದೇ ರೀತಿ ಇರಾನ್ನ ಪ್ರಮುಖ ನಗರಗಳ ಮೇಲೆ ಬೃಹತ್ ವೈಮಾನಿಕ ದಾಳಿಗಳನ್ನು ನಡೆಸುತ್ತಿವೆ. ಎಲ್ಲೆಡೆ ಬೃಹತ್ ಸ್ಫೋಟಗಳು ಆಗ್ತಿದ್ದು ಬಾಂಬುಗಳು ಬಿದ್ದೊಡನೆ ಕ್ಷಣಾರ್ಧದಲ್ಲಿ ಎಲ್ಲವೂ ಧ್ವಂಸ ಆಗ್ತಾ ಇದೆ. ಈ ದಾಳಿಗಳಲ್ಲಿ 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿರುವ ವರದಿಯಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ನಡೆಸಿದ ಜಂಟಿ ದಾಳಿಗೆ ಟೆಹರಾನ್ನಲ್ಲಿರುವ ವಿಮಾನ ನಿಲ್ದಾಣವೇ ಸರ್ವನಾಶವಾಗಿದೆ ಅಂತ ಅಮೆರಿಕ ವಿಡಿಯೋ ರಿಲೀಸ್ ಮಾಡಿದೆ. ಇನ್ನು ಮುಂದೆ ಇರಾನ್ ಆಟ ನಡೆಯಲ್ಲ ಅಂತ ಅಮೆರಿಕ ವಿಡಿಯೋ ಮೂಲಕ ಸಂದೇಶ ಕಳಿಸಿದೆ. ಇರಾನ್ ಮೇಲೆ ಹೇಗೆಲ್ಲ ತಂತ್ರಜ್ಞಾನವನ್ನ ಬಳಸಿ ಅಮೆರಿಕ ದಾಳಿ ಮಾಡ್ತಿದೆ ಅನ್ನೋದನ್ನ ತೋರಿಸಲು ಅಮೆರಿಕದ ಶ್ವೇತಭವನ ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಅಷ್ಟೇ ಅಲ್ಲದೆ ಇರಾನ್ ನೆಲೆಗಳ ಮೇಲೆ ಅಮೆರಿಕ ಕ್ಷಿಪಣಿಗಳನ್ನ ಉಡಾಯಿಸಿ ಧ್ವಂಸ ಮಾಡೋ ವಿಡಿಯೋವನ್ನು ಅಮೆರಿಕ ಸೇನೆ ರಿಲೀಸ್ ಮಾಡಿದೆ. ನಮ್ಮ ತಂಟೆಗೆ ಬಂದ ಇರಾನ್ ಭೂಗತವಾಗಲಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಕೆರಳಿದ ಇರಾನ್, ಟೆಲ್ ಅವೀವ್ ಧ್ವಂಸ. ಸತ್ತರೆ ಸಾಯ್ತೀವಿ, ಆದರೆ ಸಾಯೋ ಮುನ್ನ ಸರಿಯಾಗಿ ತಿರುಗೇಟ್ ಕೊಡ್ತೀವಿ ಅನ್ನೋ ರೀತಿ ಯುದ್ಧಕ್ಕೆ ನಿಂತಿರೋ ಇರಾನ್
ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗಳಿಗೂ ಭಯ ಪಡದೆ ಹೋರಾಟ ಮಾಡ್ತಾ ಇದೆ. ಸದ್ಯಕ್ಕೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳು ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ದುಬೈ ಮೇಲೂ ಇರಾನಿಯನ್ ಮಿಸೈಲ್ಗಳು ಬುಧವಾರ ರಾತ್ರಿ ಮತ್ತೆ ದಾಳಿ ಮಾಡಿವೆ. ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರೋದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬುಧವಾರವಷ್ಟೇ ಇರಾನ್ ಹತ್ರತ್ರ 1,000 ಕಿಲೋಮೀಟರ್ ದೂರದಲ್ಲಿದ್ದ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಕೆ ನೀಡಿದೆ. ಜೊತೆಗೆ ಅಮೆರಿಕದ ದಾಳಿಯನ್ನ ಎದುರಿಸಲು ಖಂಡಾಂತರ ಕ್ಷಿಪಣಿಗಳನ್ನು ಇರಾನ್ ಬಳಕೆ ಮಾಡ್ತಾ ಇದೆ. ಇಸ್ರೇಲ್ ಅಮೆರಿಕಕ್ಕೆ ತಿರುಗೇಟ್ ಕೊಡ್ತಾ ಇರೋ ಇರಾನ್ 5,000 ಕಿಲೋಮೀಟರ್ ದೂರಕ್ಕೆ ಗುರಿಯಿಟ್ಟು ದಾಳಿ ಮಾಡ್ತಾ ಇದೆ. ಕತಾರ್ನಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಓಡಿಸ್ ಮಾಡಿದೆ. ಸೇನಾ ನೆಲೆಯನ್ನ ಧ್ವಂಸ ಮಾಡಿರೋ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ರಿಲೀಸ್ ಮಾಡಿದೆ. ಆ ರೀತಿ ಇರಾನ್ ಸಹ ದೊಡ್ಡ ಮಟ್ಟದ ಯುದ್ಧಕ್ಕೆ ಸಿದ್ಧವಾಗಿದ್ದು ಮಹಾಯುದ್ಧಕ್ಕೆ ಕೆಲವೇ ದಿನ ಬಾಕಿ ಅಂತ ಹೇಳಲಾಗ್ತಾ ಇದೆ.